ಸೊ ಅವಾಗ ಏನಾಗುತ್ತೆ ಅಂದ್ರೆ ಮಗುಗೆ ಎಲ್ಲ ಸೆನ್ಸ್ ಆರ್ಗನ್ಸ್ ಆಲ್ಮೋಸ್ಟ್ ಡೆವಲಪ್ ಆಗ್ಬಿಟ್ಟಿರುತ್ತೆ 6-7th ಮಂತ್ ಅಷ್ಟೊತ್ತಿಗೆ ಪೂರ್ತಿ. ಓಕೆ. ಎಲ್ಲ 5 ಸೆನ್ಸಸ್ ಅಂದ್ರೆ ಯಾವ್ದ್ಯಾವ್ದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ? ಹಾ, ಇದಿಷ್ಟು ಕೂಡ ಡೆವಲಪ್ ಆಗಿರುತ್ತೆ. ಸೊ ಇವಾಗ ಏನೇನ್ ಹೇಳ್ಕೊಟ್ರು ಮಗುಗೆ ಅದು ಇನ್ಫಾರ್ಮೇಶನ್ ಹೆಂಗ್ ಹೋಗುತ್ತೆ, ನಮ್ಗೆ ಹೆಂಗೆ ಬ್ರೈನಿಗೆ ಸಿಗ್ನಲ್ಸ್ ಹೋಗುತ್ತೆ, ನಾವು ನೋಡಿದ್ದೆಲ್ಲಾನು ವಿಷನರಿ ಸಿಗ್ನಲ್ಸ್ ಹೋಗುತ್ತೆ ಬ್ರೈನಿಗೆ ಅಲ್ವಾ? ಸೊ ಆಡಿಟರಿ ಸಿಗ್ನಲ್ಸ್ ಹೋಗುತ್ತೆ, ಕಿನೆಸ್ಥೆಟಿಕ್ ಅಂತ ಕರಿತೀವಿ, VAK. ಸೊ ವಿಷನರಿ, ಆಡಿಟರಿ, ಕಿನೆಸ್ಥೆಟಿಕ್. ಓಕೆ. ವಿಷನರಿ ಅಂದ್ರೆ ನಾವು ನೋಡಿದ್ದೆಲ್ಲ ಇನ್ಫಾರ್ಮೇಶನ್ ಬ್ರೈನಿಗೆ ಹೋಗುತ್ತೆ, ಅದೇ ರೀತಿ ನಾವು ಕ್ಯಾಚ್ ಮಾಡ್ತಾ, ಸೊ ನಾವೇನ್ ನೋಡ್ತಾ ಇದೀವಿ ಅದ್ರ ಬೇಸಿಸ್ ಮೇಲೆ ನಾವು ಆಕ್ಟ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಏನ್ ಕೇಳಿಸ್ಕೊಂತೀವಿ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಮ್ಮ ಬ್ರೈನ್ ಸಿಗ್ನಲ್ ಕ್ಯಾಚ್ ಮಾಡ್ಬಿಟ್ಟು ಅದೇ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕಿನೆಸ್ಥೆಟಿಕ್ ಅಂತ ಕರಿತೀವಿ, ಏನೇನ್ ಕೈಯಲ್ಲಿ ಮುಟ್ಟಿ ಮಾಡ್ತೀವಿ ಅಲ್ವಾ? ಕರ್ಮೇಂದ್ರಿಯಗಳು, ಕಾಲಲ್ಲಿ ನಡೀತಾ ಇರೋದಾಗಿರ್ಬೋದು, ಕೈಯಲ್ಲಿ ಮುಟ್ಟಿ ಮಾಡೋದಾಗಿರ್ಬೋದು. ಸೊ ಸ್ಕಿನ್ನಿಗೆ ಏನೇನು ಟಚ್ ಆಗುತ್ತೋ, ನಾವೇನು ಆಕ್ಷನ್ಸ್ ಮಾಡ್ತೀವೋ ಅದರಿಂದ ನಮಗೆ ಒಂದು ಸಿಗ್ನಲ್ ಹೋಗುತ್ತೆ, ದಟ್ ಈಸ್ ಕಿನೆಸ್ಥೆಟಿಕ್. ಓಕೆ. ಸೊ ಈಗ ಮಕ್ಕಳಲ್ಲೂ ಅಷ್ಟೇ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ನಾವು ಒಂದು ಬ್ರೈನ್ ಮ್ಯಾಪಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಓಕೆ. ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನನ್ನ ಬ್ರೈನ್. ಓಕೆ. ನನ್ನ ಬ್ರೈನ್ನ ತಗೋತಾರೆ, ಬ್ರೈನೇ ತಗೊಳಲ್ಲ, ಬ್ರೈನ್ಗೆ ಕೆಲವೊಂದು ಕನೆಕ್ಷನ್ಸ್ ಇರುತ್ತೆ. ಸೊ ಅದರಿಂದ ಏನೇನು ನನ್ನ ಕೆಪಾಸಿಟೀಸ್ ಏನು? ಓಕೆ. ಸೊ ಲೆಫ್ಟ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ರೈಟ್ ಸೈಡ್ ಆಫ್ ದ ಬಾಡಿ, ರೈಟ್ ಬ್ರೈನ್ ಈಸ್ ಕನೆಕ್ಟೆಡ್ ಟು ಲೆಫ್ಟ್ ಸೈಡ್ ಆಫ್ ದ ಬಾಡಿ. ಇದು ನಮ್ಗೆ ಬೇಸಿಕ್ ಗೊತ್ತಿರೋದು ಅಲ್ವಾ? ಒಂದೊಂದು ಕಡೆನೂ ಏನು 5 ಲೋಬ್ಸ್ ಇರುತ್ತೆ ಆಯ್ತಾ? ಲೋಬ್ಸ್. ಓಕೆ. ಒಂದು ಇಷ್ಟಿಷ್ಟು ಪಾರ್ಟ್ ಅಂತ ಅನ್ಕೊಂಡು ಆಯ್ತಾ? ಸೊ ಅದರಲ್ಲಿ ಆಡಿಟರಿ, ಕಿನೆಸ್ಥೆಟಿಕ್, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಆಯ್ತಾ? ಸೊ ಫ್ರಂಟಲ್ ಲೋಬ್ ಆಗಿರ್ಬೋದು, ಪೆರಿಫೆರಲ್ ಲೋಬ್ ಆಗಿರ್ಬೋದು, ಈ ತರ 5 ಲೋಬ್ಸ್ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ಆಯ್ತಾ? ಬ್ರೈನ್ ನ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಅಂತ ಡಿವೈಡ್ ಮಾಡಿದ್ರೆ ಎರಡೂ ಕಡೆನೂ ಅಷ್ಟಷ್ಟಿರುತ್ತೆ. ಅಂಡ್ ಲೆಫ್ಟ್ ಬ್ರೈನ್ ಇಂದ ಎಲ್ಲದು ಈ ಫಿಂಗರ್ಸಿಗೆ ಆಯ್ತಾ ಕನೆಕ್ಟೆಡ್ ಆಗಿರುತ್ತೆ, ಅಂಡ್ ಇಟ್ ರೆಪ್ರೆಸೆಂಟ್ಸ್ ದಟ್ಸ್. ಸೊ ನಿಮ್ಗೆ ಗೊತ್ತಿರ್ಬೋದು ಇಲ್ಲೆಲ್ಲ ಶಂಕು ಮತ್ತೆ ಚಕ್ರ ತರ ಸ್ಟ್ರಕ್ಚರ್ಸ್ ಇರುತ್ತೆ, ಹಾಗೆ ನೋಡ್ಕೊಳ್ಳಿ ಬೇಕಾದ್ರೆ. ಸೊ ಇಲ್ಲೆಲ್ಲ ಅದೇ ತರ ಇರುತ್ತೆ. ಅಂಡ್ ವಿ ಆಲ್ ಆರ್ ಯುನಿಕ್ ಬಿಕಾಸ್ ಆಫ್ ಆರ್ ಫಿಂಗರ್ ಪ್ರಿಂಟ್ಸ್ ಅಲ್ವಾ? ಸೊ ಯಾರು ಯಾರ್ದು ಕಾಪಿ ಮಾಡಕ್ಕಾಗಲ್ಲ. ಫಿಂಗರ್ ಪ್ರಿಂಟ್ಸ್ ಎಲ್ಲರದು, ಇಡೀ ಜಗತ್ತಲ್ಲಿರೋ ಎಲ್ಲರದು ಡಿಫ್ರೆಂಟ್ಸ್, ಪ್ರತಿ ಜನರೇಷನಿಗೂ ಡಿಫ್ರೆಂಟ್. ಹೌ ವಂಡರ್ಫುಲ್ ಇಟ್ ಈಸ್ ಅಲ್ವಾ? ಅಂದ್ರೆ ವಾಟ್ ಇಟ್ ರೆಪ್ರೆಸೆಂಟ್ಸ್, ನಾವು ಎಲ್ಲರಿಗಿಂತ ಯುನಿಕ್. ಅದೇ ರೀತಿ ನಮ್ಮ ಮಗುನು ಕೂಡ ಅಷ್ಟೇ, ಎಲ್ಲರಿಗಿಂತ ಯುನಿಕ್. ಅದರಲ್ಲಿ ಯಾವುದು ಹುಟ್ಟಿದಾಗಿನಿಂದ ಬಂದಿರುತ್ತೋ ಆ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಈಸಿಯಾಗಿ ಅವ್ರು ಮಾಡ್ತಾ ಹೋಗ್ತಾರೆ ಆಯ್ತಾ? ಸೊ ಅದನ್ನ ಅಲ್ಟರ್ ಮಾಡಕ್ ತುಂಬಾ ಕಷ್ಟ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಹೇಳ್ತಾರಲ್ವಾ? ಸೊ ಅದನ್ನ ಆಕ್ಚುಲಿ ನೆಗೆಟಿವ್ ಆಗಿ ಹೇಳ್ತಾರೆ. ಬಟ್ ಪಾಸಿಟಿವ್ ಆಗಿ ಅಂದ್ರೆ ಆ, ಏನು, ಹುಟ್ಟಿದಾಗಿನಿಂದ ಬಂದಿರುವಂತಹ ಕೆಲವೊಂದು ಕೆಪಾಸಿಟೀಸ್ ಯಾವಾಗ್ಲೂ ಅದೇ ತರ ಇರುತ್ತೆ ಆಯ್ತಾ? ಅದನ್ನ ಆಲ್ಟರ್ ಮಾಡಕ್ಕಾಗಲ್ಲ. ಚೆನ್ನಾಗಿ ಅವರು ಅದರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಸೊ ಹುಟ್ಟಿದಾಗಿನಿಂದ ಬರೋದು ಅಂದ್ರೆ ಅದನ್ನ ಹೇಗ್ ಮಾಡೋದು? ಹುಟ್ಟಿದಾಗಿನಿಂದ ಬ್ಲಡ್ ಅಲ್ಲೇ ಅದು ಬಂದಿದೆ ಅವ್ರಿಗೆ ಅಂತ ಹೇಳ್ತಾರೆ ಕೆಲವೊಬ್ರು ವಿದ್ವಾಂಸರು, ಅವ್ರಿಗೆಲ್ಲಾನು ಅಲ್ವಾ? ಬ್ಲಡ್ ಅಲ್ಲೇ ಇದೆ ಅವ್ರಿಗೆ. ಸೊ ಬ್ಲಡ್ ಅಲ್ಲಿ ಹೆಂಗ್ ಬಂತು ಅಲ್ವಾ? ಈ ತರ ತಾಯಂದಿರು ಅಥವಾ ಅಲ್ಲಿ ಆ ಒಂದು ಜೀನ್ಸ್ ಅಲ್ಲಿ ಯಾವಾಗ ಅಂದ್ರೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾವಾಗ ಆ ಒಂದು ಕ್ಯಾರೆಕ್ಟರ್ಸ್ನ ಅಳವಡಿಸ್ಕೊಂಡಿರ್ತೀರೋ ಆವಾಗ ಆಯ್ತಾ? ಸೊ ಅದಕ್ಕೆ ನಾವೇನ್ ಮಾಡ್ತೀವೋ ಅದು ಕನೆಕ್ಟೆಡ್ ಆಗಿರುತ್ತೆ, ಅಂಡ್ ನಾವು ಮಾಡೋದೆಲ್ಲಾನು ಮಗುಗೆ ಗೊತ್ತಾಗ್ತಾ ಇರುತ್ತೆ ಆಯ್ತಾ? ಸೊ ಇವಾಗ ನೀವೇನೇ ನೋಡಿದ್ರು, ಏನೇ ಕೇಳಿದ್ರು, ಏನೇ ಮಾಡಿದ್ರು ಮಗುಗೆ ಸಿಗ್ನಲ್ಸ್ ಫಾರ್ಮ್ ಆಗಿ ಹೋಗ್ತಾ ಇರುತ್ತೆ, ಅಂಡ್ ಇಟ್ ಈಸ್ ರೆಕಾರ್ಡಿಂಗ್ ಎವ್ರಿಥಿಂಗ್ ಅಲ್ವಾ? ಸೊ ನಿಮ್ಗೆ ಒಂದು ಆಪಲ್ ಅಂದ ತಕ್ಷಣ ಅದು ಹೆಂಗಿರುತ್ತೆ, ಕಟ್ ಮಾಡಿದ್ರೆ ಹೆಂಗಿರುತ್ತೆ, ಸ್ಮೆಲ್ ಹೆಂಗಿರುತ್ತೆ ಎಲ್ಲಾನು ನಿಮಗೆ ಗೊತ್ತಿರುತ್ತೆ. ಅದೇ ರೀತಿ ಮಗುಗೆ ಇವಾಗ ಅದು ಡೆವಲಪ್ ಆಗುವಂತ ಸ್ಟೇಜ್. ಓಕೆ. ಸೊ ಅದಕ್ಕೆ ನೀವೇನ್ ಮಾಡಿ, ಕೆಲವೊಂದು ಐಟಮ್ಸ್ನ ತಗೊಂಬನ್ನಿ, ಅವರು ಅದನ್ನ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಅಥವಾ ಕಣ್ಣು ಮುಚ್ಕೊಂಡು, ಬ್ಲೈಂಡ್ ಫೋಲ್ಡ್ ಮಾಡಿದ್ರೆ ಇನ್ನ ಚೆನ್ನಾಗಿ ಓಕೆ. ಸೊ ಕಣ್ಣು ಮುಚ್ಕೊಂಡಾಗ ಅಷ್ಟು ಎಫೆಕ್ಟಿವ್ ಇರಲ್ಲ. ಸೊ ಬ್ಲೈಂಡ್ ಫೋಲ್ಡ್ ಮಾಡಿ ಒಂದು ಬಟ್ಟೆನ ತಗೊಂಬಂದು ಅವ್ರಿಗೆ ಕೊಡಿ, ಕಟ್ಕೋತಾರೆ. ಓಕೆ. ಅವ್ರು ಕಟ್ಕೋಬೇಕು, ಅಂಡ್ ನೀವು ಕೆಲವೊಂದು ಐಟಮ್ಸ್ನ ತಗೊಂಬಂದು ಅವ್ರಿಗೆ ಕೊಡ್ಬೇಕು ಆಯ್ತಾ? ಫಾರ್ ಎಕ್ಸಾಂಪಲ್ ನಾನಿದು ಬಾಟಲ್. ಓಕೆ. ಸೊ ಇದನ್ನ ಹಾಗೆ ಟಚ್ ಮಾಡ್ಬಿಟ್ಟು ಅವ್ರು ಹೇಳ್ಬೇಕು ಇದು ಬಾಟಲ್ ಆಯ್ತಾ? ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು, ಬಟ್ ನೀವು ಈಸಿ ಇರೋದ್ ತಗೊಂಬರ್ಬೇಡ್ರಿ. ಆದಷ್ಟು ಡಿಫಿಕಲ್ಟ್, ಅವ್ರಿಗೆ ಯಾವ್ದು ಡಿಫಿಕಲ್ಟ್ ಅನ್ಸುತ್ತೆ ಆ ತರದ್ ನೋಡಿ ಹುಡುಕಿ ತಗೊಂಬನ್ನಿ ಆಯ್ತಾ? ಸೊ ಅಡ್ಗೆ ಮನೆ ಪದಾರ್ಥಗಳಿರ್ಬೋದು, ಇಲ್ಲ ಯಾವ್ದಾದ್ರು ಈ ತರ ಸ್ಟೇಷನರಿ ಐಟಮ್ಸ್, ದಟ್ ಈಸ್ ಆಲ್ಸೋ ಓಕೆ.
ಆಯ್ತಾ. ಅಡ್ಗೆ ಮನೆದು ಇನ್ನೂ ಚೆನ್ನಾಗಿ, ಯಾಕಂದ್ರೆ ಸ್ಮೆಲ್ ಕೂಡ ಮಾಡ್ಬೋದು ಅವರು ಅಲ್ವಾ. ಸೊ ಕಿನೆಸ್ಥೆಟಿಕ್ ಆಗುತ್ತೆ, ಮತ್ತೆ ನಾವು ನೋಸ್ ಇಂದ ಯಾವಾಗ ಸ್ಮೆಲ್ ಮಾಡ್ತೀವೋ ಆ ಮಗುಗೂ ಅದು ಸಿಗ್ನಲ್ ಕನೆಕ್ಟೆಡ್, ದೇ ಬೋತ್ ಆರ್ ಕನೆಕ್ಟೆಡ್, ಇಂಟರ್ಲಿಂಕ್ಡ್ ಅಲ್ವಾ, ಅದಕ್ಕೆ. ಓಕೆ. ಸೊ ಇದನ್ನ ಮಾಡಿ. ನೇತ್ರ ಅವರೇ, ನಿಮ್ಮ ಹಸ್ಬೆಂಡ್ ಕೂಡ ಜೊತೆಗಿದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಂಡ್ ಓಕೆ, ಈ ಟಾಸ್ಕ್ನ ನೀವು ಮಾಡ್ಬೇಕಾಗುತ್ತೆ. ಇದರ ಜೊತೆಗೆ ನೇತ್ರ ಅವರೇ? ನೋ ಮ್ಯಾಮ್, ಇವತ್ತು ಅವರು ಅವೈಲಬಲ್ ಇಲ್ಲ. ಹೌದಾ, ಓಕೆ. ಸೊ ಕಲಾ ಅವ್ರಿಗೆ ಇದು ಲಾಸ್ಟ್ ವೀಕ್ ಆಗುತ್ತೆ ಅವ್ರು ಅಟೆಂಡ್ ಮಾಡೋಕೆ. ಸೊ ಅವರಿಬ್ಬರಿಗೆ ಮಾಡಿಸ್ಬಿಡೋಣ. ಓಕೆ ನಿಮ್ಮಿಬ್ರಿಗೂ ನಾನು ಬೇರೆ ಟಾಸ್ಕ್ ಕೊಡ್ತೀನಿ. ಓಕೆ. ಓಕೆ. ಯಾ, ಓಕೆ. ಓಕೆ, ನೀವು ತಗೊಂಬನ್ನಿ ಯೋಗೇಶ್ವರಿ. ಓಕೆ, ಅಲ್ಲಿವರೆಗೂ ನಿಮ್ 3 ಜನಕ್ಕೆ ಒಂದು ಕೆಲಸ, ಟಾಸ್ಕ್. ಓಕೆ. ನಾನು ಇದ್ರಲ್ಲಿ ಯಾರ್ಗೆ ಅಂದ್ರೆ, ಓಕೆ, ಕಲಾ ಅವ್ರಿಗೆ ಒಂದು ಮೆಸೇಜ್ ಕಳಿಸ್ತೀನಿ. ಕಲಾ ಅವ್ರೆ, ನೀವು ಅದನ್ನ ನೋಡ್ಬೇಕು, ಅದನ್ನ ಎನಾಕ್ಟ್ ಮಾಡಿ ಹೇಳ್ಬೇಕು, ಆಯ್ತಾ? ಯಾವ್ದಾದ್ರು ಮೂವಿ ನೇಮ್ ಡಂಚರಸ್ ಟೈಪ್ ಆಡಿದೀರಾ? ನನ್ನ ಫೇವ್ರೆಟ್ ಗೇಮ್ ಇದು. ಓಕೆ, ನಾನು ನಿಮ್ಗೆ ಮಾತ್ರ ಮೆಸೇಜ್ ಕಳಿಸ್ತೀನಿ, ಅದನ್ನ ನೀವು ಎನಾಕ್ಟ್ ಮಾಡಿ ರಾಜೇಶ್ವರಿ ಅಂಡ್ ನೇತ್ರ ಗೆಸ್ ಮಾಡ್ಬೇಕು. ಇರಿ ನಂಗೊಂದಿದೆ, ಓಕೆ. ಕೊಡಿ. ಅಲ್ಲಿ ನಾನು ನೋಡ್ಕೊಂಡ್ಬಿಡ್ತೀನಲ್ಲ. ಅಷ್ಟನ್ನು ಓಕೆನಾ, ಕೊಟ್ಬಿಡಿ. ರೆಡಿನಾ? ಓಕೆ. ಓಕೆ. ನಾನು ಹೇಳ್ತಾ ಇರ್ತೀನಿ, ಅದು ಏನಾದ್ರೂ ಗೊತ್ತಾದ್ರೆ ಅನ್ಮ್ಯೂಟ್ ಮಾಡಿ ರೆಸ್ಪಾಂಡ್ ಮಾಡ್ತೀರಾ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಹಾ, ಗೊತ್ತಾಗಿದ್ಯಾ ಇಲ್ವಾ ಹೌದು. ಅಂತ. 3 ವರ್ಡ್ಸ್. ಹ್ಮ್. ಓಕೆ. ಮೂವಿ ನೇಮ್ಸಾ? ಹೌದು. ಓಕೆ. ಫಸ್ಟ್ ಒನ್ ಕನ್ನಡ. ಹ್ಮ್. ಬಾಣ. ದೇವ್ರು. ಹ್ಮ್. ರಾಮನ. ಬಿಲ್ಲು ಬಾಣ. ಬಾಣ ಕರೆಕ್ಟ್. ರಾಮ. ಹ್ಮ್. ಓಕೆ, ಫಸ್ಟ್ ಒನ್ ರಾಮ. ಓಕೆ. ಹಾ, ಥರ್ಡ್ ಲೆಟರ್. ಓಕೆ. 3 ಅಕ್ಷರ. ಕೃಷ್ಣ. ಕೃಷ್ಣ. ಮದುವೆ, ತಾಳಿ. ತಾಳಿ. ಹೆಂಡತಿ. ಕೃಷ್ಣನ್ ಹೆಂಡ್ತಿನ? ರುಕ್ಮಿಣಿ. ಸತ್ಯಭಾಮ. ರಾಧೆ. ಸತ್ಯಭಾಮೆ. ಓಕೆ, ರಾಧೆ. ರಾಧೆ. ರಾ ಸತ್ಯಭಾಮೆ. ರಾಮಶ್ಯಾಮ ಭಾಮ. Great. ವೆರಿ Nice. ಗುಡ್. ನಾನು ಅನ್ಕೊಂಡೆ ರಾಮ ಹೇಳಿದ ತಕ್ಷಣನೇ ನಿಮಗ್ ಬರ್ಬೋದು ಅಂತ ಹೇಳ್ಬಿಟ್ಟು, ಬಟ್ ಇಟ್ಸ್ ನಾನು ಓಕೆ. ಹಾ, ಬಟ್ ಚೆನ್ನಾಗಿತ್ತು ಭಾಮ ಅವರು ಮಾಡಿ ತೋರಿಸಿದ್ದು. ವೆರಿ ನೈಸ್. ಓಕೆ, ವೆರಿ ಗುಡ್ ನೇತ್ರ ಅವರೇ, ತುಂಬಾ ಚೆನ್ನಾಗಿ Nice. ಓಕೆ. ಈಗ ರಾಜೇಶ್ವರಿ ಅವ್ರಿಗೆ ಕೊಡ್ತೀನಿ. ಓಕೆ. ಎದ್ರಲ್ಲಿ ಮೆಸೇಜ್ ಬಂದಿಲ್ಲ ಮ್ಯಾಮ್. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ನಂಗೆ ಯಾವ್ದು ಮೂವಿ ನೇಮ್ ನೆನಪಾಗ್ತಾ ಇಲ್ಲ. ಓಕೆ, ಲೆಟ್ ಮೀ ಸಿ. ಓಕೆ, ಇನ್ನೂ ಒಂದು ಕೆಲಸ ಮಾಡಿ, ಕಲಾ ಅವರೇ, ನೀವೇ ನಂಗೆ ಒಂದು ಮೆಸೇಜ್ ಹಾಕಿ, ಯಾವ್ದು ಹಾಕ್ಬೋದು ಅವ್ರಿಗೆ. ಓಕೆ, ಗುಡ್.
ಓಕೆ ರಾಜೇಶ್ವರಿ ಅವರೇ, ಕಳಿಸಿದ್ದೀನಿ ನೋಡಿ. ಮೊಬೈಲಿಗೆ ಬಂದಿದೆ ವಾಟ್ಸ್ಆ್ಯಪ್. ಓಕೆ. ಹಾ, ಗೊತ್ತಾಯ್ತು. ಹ್ಮ್ ಈ ಕಲಾ ಅವರು ಗೊತ್ತಿದೆಯಲ್ಲ, ಕಲಾ ಅವ್ರಿಗೆ ಆಗಿದ್ರೆ ಹಾ ಹಾ ಹೌದು. ಮ್ಯಾಮ್. ಈಗ ನೇತ್ರ ಅವರ ಮಾಡ್ಬೇಕು, ಗೆಸ್ ಮಾಡ್ಬೇಕು. ಅಷ್ಟೇ ಈಗ. ಓಕೆ, 2 letters 2 ಹಾ words. ಓಕೆ ಓಕೆ. ಜೋಡಿ. ಹಾ ಹಾ ಸೆಕೆಂಡ್ ಒನ್ ಹಾ. ಹ್ಮ್. ನಾನು, ನಿಮ್ಮನೆ, ತವರು. ರಾಜೇಶ್ವರಿ ಅವ್ರು ಗೆಸ್ ಮಾಡಿದ್ರು, ನೀವು ಫೈಂಡ್ ಔಟ್ ಮಾಡ್ಲಿಲ್ಲ ಅನ್ಸುತ್ತೆ. ಅವ್ರ ಸೆಕೆಂಡ್ ವರ್ಡ್ ಗೆಸ್ ಮಾಡಿದ್ರು. ಮನೆ. ಅದೇ ಸೆಕೆಂಡ್ ಒನ್ ಕರೆಕ್ಟ್ ಅಂತ ಹೇಳ್ದೆ ನಾ. ಸೆಕೆಂಡ್ ಒನ್ ಕರೆಕ್ಟ್ ಅಂತ ಸೆಕೆಂಡ್ ಹೇಳ್ದೆ. ಒನ್ ಯಾವ್ದು? ಜೋಡಿನಾ? ಹಾ, ಸೆಕೆಂಡ್ ಓಕೆ. ವರ್ಡ್ ಹಾ, ಜೋಡಿ, ಫಸ್ಟ್ ಒನ್. ಜನುಮದ ಜೋಡಿ. ಹಾ ಹಾ, ಕರೆಕ್ಟ್. ಎಸ್ ಎಸ್, ಹೌದು, ವೆರಿ ಗುಡ್. ನನ್ ಹಿಂದೆ ಅಂತ ಆ ಥರ ಹೇಳು. ಹಾ, ಓಕೆ ಓಕೆ. ನಂಗೆ ಜೋಡಿ ಗೊತ್ತಾಗ್ಲಿಲ್ಲ, ಕನ್ಫರ್ಮ್ ಆಗ್ಲಿಲ್ಲ. ಹಾ ಓಕೆ, ಪರವಾಗಿಲ್ಲ. ನಾವೆಲ್ಲರೂ ಋಷಾ ಮ್ಯಾಮಿಗೆ ಕೊಡೋಣ ಟಾಸ್ಕ್ ಆಗಿದ್ರೆ. ಹಾ ಹೌದಲ್ವಾ. ಹೌದು. ಹಾ, ಒಂದ್ ನಿಮಿಷ, ನೇತ್ರ ಅವ್ರಿಗೆ ನಾನು ಇವಾಗ ಕೊಟ್ಬಿಡ್ತೀನಿ. ನೇತ್ರ ಅವ್ರ ಇದ್ರಲ್ಲೇ Zoom ಅಲ್ಲೇ ಕೊಡ್ತಾ ಇದ್ದೀನಿ. ಹಾ ಮ್ಯಾಮ್, ಓಕೆ ಓಕೆ. ಮೇ ಬಿ ಇದು ಈಸಿ ಆಗ್ಬೋದು, ನೋಡೋಣ. ಓಕೆ. 2 ಲೆಟರ್ಸ್. ಹಾ, ಮನೆ, ಎರಡು. ಮನೆ, ದೊಡ್ಡ ಮನೆ, ದೊಡ್ಡ ಅರಮನೆ, ಮನೆ, ದೊಡ್ಡ ಮನೆ, ರಾಜ, ರಾಜ, ಅರಮನೆ ಕರೆಕ್ಟಾ? ದೊಡ್ಡ ಮನೆ, ದೊಡ್ಡ ಮನೆ ಹುಡುಗ, ದೊಡ್ಡ ಮನೆ ಹುಡುಗ. ಎಸ್ ಎಸ್, ಹೌದು, ದೊಡ್ಡ ಮನೆ ಹುಡುಗ. ಓಕೆ, ಹಾ ಕೊಡಿ, ನಂಗೊಂದು ಕೊಡಿ ನೋಡೋಣ. ಲೆಟ್ ಮಿ ಗೆಸ್. ಅಲ್ಲ, ನೀವು ಯಾರಾದ್ರೂ ಕಳಿಸಿ. ನಾನ್ ಗೆಸ್ ಮಾಡ್ತೀನಿ. ಓಕೆ. ನಾನು ಓಕೆ, ಸೊ ನಂಗೆ ಡೈರೆಕ್ಟ್ ಮೆಸೇಜ್ ಹಾಕ್ಬಿಡಿ. ಇಲ್ಲಿ ಮೆಸೇಜ್ ಎವ್ರಿ ಒನ್ ಅಂತ ಇದೆ ಮ್ಯಾಮ್. ಅದರಲ್ಲೇ ಅಲ್ಲಿ ಹಾಗೆ ಫಸ್ಟ್ ಸೆಲೆಕ್ಟ್ ಮಾಡಿ, ಮ್ಯೂಟ್ ಚಾಟ್ ಅಂತ ಇದೆ ಎವ್ರಿ ನೋಡಿ. ಒನ್ ಒಂದು ಚೇಂಜ್ ಮಾಡಿ. ಇಲ್ಲ, ಬರ್ತಾ ಇಲ್ಲ ನನಗೆ. ವಾಟ್ಸಪ್ ವಾಟ್ಸಪ್ ಅಲ್ಲೇ ಹಾಕಿ. ಓಕೆ ಮ್ಯಾಮ್. ಸಪ್ರೇಟ್ ಮೆಸೇಜ್ ಗ್ರೂಪ್ ಅಲ್ಲ. ಮಮ್ಮಿ. ಓಕೆ ಮ್ಯಾಮ್, ಕಳ್ಸಿದೀನಿ. ಓ ಓಕೆ. ಹ್ಮ್ ನಂಗೆ ನಿಜವಾಗ್ಲೂ ಇದ್ರದ್ದು ಹಿನ್ನೆಲೆ ಏನೂ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ವಿತ್ ಓನ್ಲಿ ವರ್ಡ್ಸ್. ಓಕೆ, ಮನೆ, ಟೆಂಪಲ್, ದೇವಸ್ಥಾನ, ಬೆಟ್ಟ, ಹ್ಮ್ ಬೆಟ್ಟ, ಬೆಟ್ಟ, ಗುಡ್ಡ, ಹೂ, 2 ಟೂ. ಅಕ್ಷರ. ಹ್ಮ್ ಫಸ್ಟ್ ವರ್ಡ್ ಬೆಟ್ಟನಾ? ಹ್ಮ್ ಬೆಟ್ಟದ ಹೂ, ಬೆಟ್ಟಯ್ಯ ಬೆಟ್ಟ, something. ಬೆಟ್ಟ, ಬೆಟ್ಟ ಬೇರೆ ಶಬ್ದ ಹೇಳ್ಬೇಕು. ಹ್ಮ್ ಬೆಟ್ಟ ಕರೆಕ್ಟ್ ಇದೆ. ಹ್ಮ್ ಬೆಟ್ಟ ಬೆಟ್ಟಕ್ಕೆ ಆದ್ಮೇಲೆ ಬೇರೆ ಸಮಾನಾರ್ಥಕ ಪದನಾ ಅಥವಾ ಬೆಟ್ಟ ಕರೆಕ್ಟ್ ಇದೆಯಾ? ಬೆಟ್ಟ ಸಮಾನ. ಗುಡ್ಡ, ಓಕೆ. ಗಿರಿ, ಹ್ಮ್ ಏ ಗಿರಿ, ಎಸ್. ಗಿರಿ ಕರೆಕ್ಟ್. ಹ್ಮ್ ಓಕೆ, ಗಿರಿ ಫಸ್ಟ್ ವರ್ಡ್ ಕರೆಕ್ಟ್. ಹ್ಮ್ ಮೂಗುತಿ, ಹ್ಮ್ ಗಿರಿಕನ್ಯೆ. ಹಾ ಗಿರಿಕನ್ಯೆ, ಎಸ್. ಗಿರಿಕನ್ಯೆ. ಹೌದು, ಗಿರಿಕನ್ಯೆ. ಯಾರ್ದು ಮೂವಿ ಇದು ಗಿರಿಕನ್ಯೆ? ನಂಗೂ ಐಡಿಯಾ ಇಲ್ಲ ಮ್ಯಾಮ್. ರಾಜ್ಕುಮಾರ್ದು, ರಾಜ್ಕುಮಾರ್. ಓಕೆ ಓಕೆ. ಹಾ, ಇನ್ನು ಒಂದ್ ರೌಂಡ್ ಆಡೋಣ, ಇದು ಚೆನ್ನಾಗಿದೆ ಅಲ್ವಾ? ಆ, ಓಕೆ, ರಾಜೇಶ್ವರಿ ಅವ್ರಿಗೆ ಕಳಿಸ್ಬಿಡ್ತೀನಿ, ನಾನೇ ಕಳಿಸ್ತೀನಿ ಇದನ್ನ. ಹ್ಮ್.
ಏ ಓಕೆ. 3 words. ಓಕೆ ಇವತ್ತು ಭೂತ. ಸಿಂಹ. ಸಿಂಹಾದ್ರಿಯ ಸಿಂಹ. ಸಿಂಹ. ಓಕೆ. ಸಿಂಹದ ಮರಿ ಸೈನ್ಯ. ಎಸ್. ಸೂಪರ್. ಮ್ಯಾಮ್ ಮ್ಯೂಟ್ ಅಲ್ಲಿದ್ದೀರಾ ನೀವು? ಓಕೆ. ಮೂವಿ ನೋಡಿದಿರಲ್ಲ, ಅದು ಮಸ್ತ್ ಇದೆ. ಮ್ಯಾಮ್. ಇದನ್ನ ಟಾಸ್ಕ್ ಆಗಿ ಕೊಡ್ಬೋದು ಮೇ ಬಿ. ಯಾವ್ದಾದ್ರು ಚಿಕ್ಕ ಮಕ್ಳು ಮೂವಿ ನೋಡ್ಬೇಕು. ಸೊ ಚಿಕ್ಕವರಿದ್ದಾಗ ಅಂದ್ರೆ ಅದು ಒಂಥರ ಇನ್ನೋಸೆನ್ಸ್ ಚೆನ್ನಾಗಿತ್ತು ಅಲ್ವಾ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು, ನಂಗೆ ಗೊತ್ತಿಲ್ಲ ನೀವೆಲ್ಲ ಹೋಗಿದಿರೋ ಇಲ್ವೋ. ನಮ್ಮ ಸ್ಕೂಲ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಇಡೀ ಸ್ಕೂಲ್ನವ್ರನ್ನ ಮೂವಿ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಹಾ, ತೋರ್ಸ್ಕೊಂಡು ಹೋಗ್ತಾ ಇದ್ರು. ಹೋಗ್ತಿದ್ರು. ನಮಗೂ ಹೋಗಿದ್ದೀರಾ? ನಾವು ನೋಡಿದ್ದೀವಿ. ಹಾ. ಸೊ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ತುಂಬಾ ನನಗೆ ಗೊತ್ತಿರೋದು ಒಂದು ಹೆಲೋ ಅಂತ ಹೇಳ್ಬಿಟ್ಟು ಮೂವಿ ತೋರಿಸಿದ್ರು ನಮ್ಗೆ. ಒಂದು ಪಾಪು, ಅಲ್ಲ, ಒಂದು ನಾಯಿ ಮರಿ ಕಳೆದೋಗಿರುತ್ತೆ. ಅದನ್ನ ಒಬ್ಬ ಹುಡ್ಗ ಹುಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅವನನ್ನು ಹುಡ್ಕೋಕೆ ಅವ್ರ ಮನೆಯವರೆಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ. ಸೊ ಅದು ಒಂದು ಮೂವಿ ತುಂಬಾ ಇಷ್ಟ ಆಗಿತ್ತು. ಸೊ ಆ ಥರ ನಿಮ್ಗೆ ಯಾವ್ದಾದ್ರು ನೆನಪಿದ್ರೆ ಶೇರ್ ಮಾಡಿ, ಅಷ್ಟ್ರಲ್ಲಿ ನಾನು ಕಳಿಸ್ತೀನಿ. ನಮಗೆ ಡೀಪ್ ಬ್ಲೂ ಸಿ ಅಂತ ಒಂದು ಇಂಗ್ಲಿಷ್ ಮೂವಿ ಕರ್ಕೊಂಡು ಹೋಗಿದ್ರು. ಹಾ ಹಾ. ಆಮೇಲೆ ಕೇರ್ ಆಫ್ ಫುಟ್ಪಾತ್ ಕರ್ಕೊಂಡು ಹೋಗಿದ್ರು. ಓಕೆ ಕೇರ ಆಮೇಲೆ ಫುಟ್ಪಾತ್ ಮತ್ತೆ ಪುಟ್ಟಕ್ಕನ ಹೆಗಡೆ. ಓಕೆ. ಸ್ಕೂಲ್ ಮಾಸ್ಟರ್ ಮೂವಿ ಕರ್ಕೊಂಡು ಹೋಗಿದ್ರು. ಹ್ಮ್ ಇನ್ನೊಂದು ಯಾವ್ದೋ ಹಿಂದಿ ಮೂವಿ ನೆನಪಾಗ್ತಲ್ಲ ಮೂವಿ ಹೆಸರು. ಅದೇ ಚಿಕ್ಕ ಹುಡುಗ, ಅವನ್ಗೆ ಡ್ರಾಯಿಂಗ್ ಚೆನ್ನಾಗ್ ಮಾಡ್ತಾನೆ ಬಟ್ ಅವನ್ಗೆ ನಾಲೆಜ್ ಹಾ ಇರಲ್ಲ. ಹಾ, ತಾರೆ ಜಮೀನ್ ಪರ್ ಅನ್ಸುತ್ತೆ ಕರೆಕ್ಟ್. ಅಲ್ವಾ. ಅದ್ ಕರ್ಕೊಂಡು. ಓಕೆ. ಸೊ ಇವಾಗ ಕೂಡ ಐಡಿಯಾಸ್ ಬಂದಿದೆ ಅಲ್ವಾ. ಸೊ ಇನ್ನ ನಿಮ್ಗೆ ಟೈಮ್ ಇರೋದ್ರಿಂದ ಯು ಕ್ಯಾನ್ ವಾಚ್ ಲೈಕ್ ಇವತ್ತು ಕೂಡ, ನಾಳೆ. ಓಕೆ, ಸಂಡೇ ಆಗಿರೋದ್ರಿಂದ ಬೇಕಾದ್ರೆ ನೀವು ಆಮೇಲೆ ಕೂಡ ವಾಚ್ ಮಾಡ್ಬೋದು ಯಾವ್ದಾದ್ರು ಕಿಡ್ಸ್ ಮೂವಿ. ಓಕೆ, ಚೆನ್ನಾಗಿರುತ್ತೆ. ಅಂಡ್ ಇವಾಗೆಲ್ಲ ಆ ಥರ ಮೂವೀಸ್ ಅಂದ್ರೆ ಅಷ್ಟು ಇನ್ನೋಸೆನ್ಸ್ ಇರೋದು ಬರ್ತಾ ಇಲ್ಲ. ಸೊ ಇಷ್ಟ ಆಗುತ್ತೆ. ಓಕೆ. ಹ್ಮ್. ಓಕೆ, ಕಲಾ ಅವ್ರಿಗೆ ಕಳಿಸಿದ್ದೀನಿ. ಮ್ಯಾಮ್ ಇದ್ರಲ್ಲೇ ನನ್ ಚಾಟ್ ಹಾಕ್ಬಿಡ್ತೀರಾ ಝೂಮ್ ಅಲ್ಲಿ? ಝೂಮ್ ಅಲ್ಲೇ ಹಾಕ್ಲಾ? ಫೋನು ಇನ್ನೊಬ್ರು ಯೂಸ್ ಮಾಡ್ತಾ ಇದಾರೆ ಅದಕ್ಕೆ. ಓಕೆ ಓಕೆ. ಬಂತಾ? ಹಾ. 3 ಮೂರ್ ವರ್ಡ್ಸ್. ಶಬ್ದ. ಥರ್ಡ್ ಒನ್. ಹಿರಿಯರು, ದೊಡ್ಡವರು, ಮೆಟ್ಟಿಲು, ನಡ್ಕೊಂಡು ಹೋಗೋದು. ತಲೆ ಮೇಲೆ ತಲೆ ಕೊಡ, ತಲೆ ಮೇಲೆ ಸೆಕೆಂಡ್ ಒನ್. ಕೊಡ ಕೊಡ ಕೊಡ. ಗೊತ್ತಾಗ್ತಾ ಇಲ್ಲ. ಓಕೆ, ಸೆಕೆಂಡ್ ವರ್ಡ್. ಓಕೆ, ದೇವಸ್ಥಾನ, ಮನೆ. ಗುಡಿ, ಮನೆ ಗುಡಿ ಗುಡಿ, ಗುಡಿ. ಗೋಪುರ, ಗುಡಿ ಮನೆಪುರ,
ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾರಂತೆ. ಓಕೆ ಓಕೆ, ಟ್ರೈ ಮಾಡಿ. 3 ಲೆಟರ್. ಹ್ಮ್. ದಾರಿ, ಆ ಕಡೆ ಈ ಕಡೆ ದಾರಿ. ದಾರಿ ಎಲ್ಲಿ ಎಲ್ಲಿ ಡೈರೆಕ್ಷನ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲಿ? ಎಡ ಎಡಕಲ್ಲು ಗುಡ್ಡದ ಮೇಲೆನಾ? ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಲ್ವಾ? ವೆರಿ ನೈಸ್, ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಯೋಗೀಶ್ ಅವರೇ. ಓಕೆ, ಸೊ ರಾಜೇಶ್ವರಿ ಅವರೇ, ನಿಮಗೆ ಕೊಡ್ತೀನಿ ಇವಾಗ. ಒಂದು ಮೆಸೇಜ್ ಹಾಕಿ ಇಲ್ಲಿ ಗ್ರೂಪ್ ಅಲ್ಲಿ, ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಯು. ಇಲ್ಲಿ ಝೂಮ್ ಅಲ್ಲಿ ಹಾಯ್ ಅಂತ ಹಾಕಿ ರಾಜೇಶ್ವರಿ ಅವರು. ಇಲ್ಲೇ ಝೂಮ್ ಅಲ್ಲಿ ಹಾಯ್ ಅಂತ ಹಾಕಿ, ನಾನು ನಿಮ್ಗೆ ಕಳಿಸ್ತೀನಿ. ಹಾ ಮ್ಯಾಮ್. ಸೊ ಇಬ್ರು ರಾಜೇಶ್ವರಿ. ರಿಸ್ಯೂಮ್ ಕನ್ಕೊಳ್ತೀನಿ. ಹ್ಮ್ ಹಾ ಮ್ಯಾಮ್, ಹಾಕಿದ್ದೀರಿ. ಹಾಕಿದ್ದೀರಾ? ಓಕೆ, ಹಾ, ಓಕೆ, ಆಯ್ತು. ಓಕೆ. ಹ್ಮ್. 2 words. ಹಾ. ಬೇಡ. ರಿವರ್ಸ್ ಅಂತನಾ? ಆಹಾ. ಹ್ಮ್. ನಾನು ನಿಮ್ಗೆ ನೀವ್ಯಾರು? ಸೆಕೆಂಡ್ ಸೆಕೆಂಡ್ ವರ್ಡ್ ಲೆಟರ್. ಸೆಕೆಂಡ್ ಲೆಟರ್ ಕರೆಕ್ಟ್, ಫಸ್ಟ್ ವರ್ಡ್ ಬೇಡ. ಆ, ಸೆಕೆಂಡ್ ವರ್ಡ್ ಯಾರು ಹೇಳ್ಬೇಡಿ. ಸೆಕೆಂಡ್ ಮಾಡಬಾರ್ದು. ಯಾರಿಗೂ ಹೇಳ್ಬೇಡಿ. ವೆರಿ ಗುಡ್. ಯಾರಿಗೂ ಹೇಳಿ. ಹಾ, ಗ್ರೇಟ್. ಓಕೆ, ಸೊ ನೇತ್ರ ಅವ್ರಿಗೆ ಕೊಡ್ತೀನಿ ಇವಾಗ. ಇದು ಓಕೆ. ಒಂದು ಹ್ಮ್. ಓಕೆ, ಬಂದಿಲ್ಲ ಮ್ಯಾಮ್ ಇನ್ನ. ಇದರಲ್ಲಿ ಝೂಮ್ ಅಲ್ಲಿ ಬಂದಿದೆ ನೋಡಿ. ನೋ ಮ್ಯಾಮ್. ಇಲ್ವಾ? ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನಾನು. ಓಕೆ. ಬಂತಲ್ಲ? ಬಂತು. 2 letters. ಎರಡು ಒಂದೇ ವರ್ಡಾ? ಓಕೆ. ಶಿಲಾಬಾಲಕೆ. ಮದುವೆ. ನೀವು ಅನ್ಮ್ಯೂಟ್ ಮಾಡಿ ಸೊ ದಟ್ ನಿಮ್ದು ಫ್ರಂಟ್ ಅಲ್ಲಿ ಬರುತ್ತೆ ನಮ್ಗೆ. ಓಕೆ. ಈ ತರ ಮನ್ಸು, ನಾವು. ಹೃದಯ ಹೃದಯ ಅಲ್ಲ. ಮೂಗು. ಹೆಂಡತಿ. ಹೆಂಡತಿ ಫಸ್ಟ್ ವರ್ಡಾ? ಹೆಂಡತಿಗೆ ಬೇರೆ ವರ್ಡ್ಸ್ ಇರ್ಬೇಕಾ? ಪತ್ನಿ. ಮಡದಿ. ಮಡದಿ. ನನ್ನ ಮಡದಿ. ಮಡದಿ ಕರೆಕ್ಟ್. ನನ್ನ
ನನ್ನ ಕರೆಕ್ಟಾ ಅಥವಾ ಮಡದಿ ಕರೆಕ್ಟಾ? ನನ್ನ ಕರೆಕ್ಟ್. ಹಾ, ನಾನು ನನ್ನ ಹೆಂಡತಿ ಇರೋನಾ? ನನ್ನ ನನ್ನವಳು ನನ್ನವಳು. ಓಕೆ, ನನ್ನವಳು. ಓಕೆ, ಇವಾಗ ನಂಗ ಬೇಡ, ಯೋಗೀಶ್ ಅವ್ರಿಗೆ ಒಂದು ವರ್ಡ್ ಕೊಟ್ಬಿಡೋಣ. ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಇದ್ದೀರಾ? ಓಕೆ, ಸೊ ನಿಮ್ಗೆ ಒಂದು ವರ್ಡ್ ಯಾವ್ದಾದ್ರು ಕೊಟ್ಬಿಡೋಣ. ಓಕೆ, ನೇತ್ರ ಅವರೇ, ನೀವು ಸಜೆಸ್ಟ್ ಮಾಡಿ, ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನೋಡಿ. ಓಕೆ ಮ್ಯಾಮ್. ಅವಾಗ ರಾಜೇಶ್ವರಿ ಮಾತ್ರ ಆನ್ಸರ್ ಮಾಡ್ಬೇಕು. ಓ ಹೌದಲ್ವಾ? ಇಲ್ಲ, ಅವರಿಗೆ ಕಲಾ ಅವರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಸ್ವಲ್ಪ ಹೊತ್ತು. ಬ್ಲೈಂಡ್ ಫೋಲ್ಡ್ ಆಮೇಲೆ ತೆಗಿಬೇಕು ಅವ್ರು, ಇಲ್ಲಾಂದ್ರೆ ಅವ್ರು ಆಮೇಲೆ ತೆಗಿಬೇಕು. ಇಲ್ಲ ಬೇಡ ಬಿಡಿ, ಪರವಾಗಿಲ್ಲ. ಓಕೆ. ಓ ಓಕೆ. ಇಲ್ಲೇ ಮೆಸೇಜ್ ಹಾಕ್ತೀನಿ. ಆಮೇಲೆ ಚಾಟ್ ಕ್ಲೋಸ್ ಮಾಡ್ಬಿಡಿ. ಹಾ, ಅಷ್ಟೇ. ಸಿಕ್ತಾ ಮೆಸೇಜ್? ಹಾ, ಓಕೆ, ಡಿಲೀಟ್ ಮಾಡ್ಬಿಡೋಣ. ಓಕೆ, ಎರಡು ಶಬ್ದ. 2 ಶಬ್ದ. ಓಕೆ. ಫಸ್ಟಾ? ಶಬ್ದ. ಸರ್, ನೀವು ಸ್ವಲ್ಪ ಕ್ಯಾಮ್ರಾ ಕಡೆ ಬನ್ನಿ. ಶಕ್ತಿ. 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 ಎರಡನೇ ಶಬ್ದ ಓಂ ಶಕ್ತಿ. ದುರ್ಗಾ ಶಕ್ತಿ. ಗುಡ್ ಗುಡ್. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಓಕೆ, ಹಾ, ಇವಾಗ ನನ್ಗೊಂದು ಕೊಟ್ಬಿಡಿ, ಮುಗಿಸ್ಬಿಡೋಣ ಇದು. ನೆಕ್ಸ್ಟ್ ಕಲಾ ಅವ್ರಿಗೆ ಸೆನ್ಸರಿ ಆಕ್ಟಿವಿಟಿ ಇರುತ್ತೆ. ಓಕೆ, ಇದನ್ನ ರಾಜೇಶ್ವರಿ, ನೇತ್ರ ಅವರು ಮತ್ತೆ ಯಾರೆಲ್ಲ ರೆಕಾರ್ಡಿಂಗ್ ನೋಡ್ತಿರೋ ಅವರು ಅಷ್ಟೇ ಮನೇಲಿ ನಿಮ್ಮ ಹಸ್ಬೆಂಡ್ ಜೊತೆ ಮಾಡಿ. ಓಕೆ, ಸೊ ಅವರು ಒಬ್ರು ನಾಟ್ ಓನ್ಲಿ ಹಸ್ಬೆಂಡ್, ಯಾರಾದ್ರೂ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಯಾರಾದ್ರೂ ಜೊತೆಗಿದ್ರು ಪರವಾಗಿಲ್ಲ, ಅವ್ರ ಜೊತೆ ನೀವು ಮಾಡಿ. ಸೊ ದಟ್ ನಿಮ್ಗೆ ಗೊತ್ತಿರಲ್ಲ, ಫಸ್ಟ್ ನೀವೇ ತಗೊಂಡು ಮಾಡಕ್ ಹೋದ್ರೆ ಅದು ಸರಿ ಹೋಗಲ್ಲ ಅಲ್ವಾ? ಇದೊಂಥರ ಫನ್ ಆಗಿರುತ್ತೆ. ಅಂಡ್ ಇನ್ನೂ ಒಂದು ಮಾಡ್ಬೋದು, ನೀವು ಅವರಿಗೆ ಕೂಡ ಮಾಡಿಸ್ಬೋದು. ಅವರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿಸಿ ಅವ್ರ ಹತ್ರ ಗೆಸ್ ಮಾಡಿಸಿ. ಓಕೆ ಓಕೆ, ಆಯ್ತು ಕಲಾ ಅವ್ರೆ. ಓಕೆ, ಈಗ ನಾನೇ ನೆಕ್ಟ್ ಮಾಡ್ತೀನಿ, ಗೆಸ್ ಮಾಡಿ. ಓಕೆ, 2 minutes done. ಅದನ್ನೇ ನಾನು ಓಂ ಶಕ್ತಿ ಅನ್ಕೊಂಡೆ ನಾನು. 3 letters, 3 words. ಹೃದಯ. 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 ಹಾರ್ಟ್ ಬೀಟ್. ನನ್ನ ಹೃದಯ. ಹೃದಯ ಹೃದಯ ಹೃದಯ. ಪ್ರೇಮದ ಅಪ್ಪುಗೆ. ನನ್ನ ಹೃದಯ ನೀನು. ಹೃದಯದ ಹೃದಯ, ಪ್ರೇಮ, ಪ್ರೀತಿ.
ಪ್ರೀತಿ. ರಾಜೇಶ್ವರಿ. ಹ್ಮ್ ಪ್ರೀತಿ. ಹ್ಮ್ ಓಕೆ, ಫಸ್ಟ್ ವರ್ಡ್ ಕರೆಕ್ಟ್. ಹಾ, ಹ್ಮ್. ಸೆಕೆಂಡ್ ವರ್ಡ್ ಪ್ರೀ ಪ್ರೀತಿ. ಪ್ರೀತಿ, ಪ್ರೇಮ ಮತ್ ಪರಿಣಯ. ಪ್ರೀತಿ, ಪ್ರೀತಿ ಪ್ರೇಮ, ಪರಿಣಯ. ಪ್ರಣಯ. ಪ್ರಣಯ. ಪ್ರೀತಿ ಪ್ರೇಮ ಪ್ರಣಯ. ಓಕೆ ಓಕೆ. ಓಕೆ. ಕಲಾ ಅವರೇ, ಇವಾಗ ನೀವು ಬ್ಲೈಂಡ್ ಫೋಲ್ಡ್ ಮಾಡ್ಕೋಬಹುದು. ಒನ್ ಮಿನಿಟ್, ಮತ್ತೆ ಓಕೆ. ಒಂದು ಕಾಲ್, 1 ಮಿನಿಟ್. ಹ್ಮ್ ಹಾ. ಓಕೆ, ಇನ್ನೊಂದು ಬೇಕಾದ್ರೂ ಕೊಡಿ ನಂಗೆ. ಯಾರು? ರಾಜೇಶ್ವರಿ ಅವ್ರಿಗೆ ಕೊಡಿ. ನೇತ್ರ ಅವ್ರಿಗೆ ಗೆಸ್ ಮಾಡ್ತಾರೆ ಇವಾಗ. ಓಕೆ, ಯಾರು ಹಾಕಿದ್ರಿ? ಓಕೆ. ನೆನ್ಪಾಯ್ತಾ? ಮ್ಯಾಮ್, ನಿಮ್ಗೊಂದು ಕಳ್ಸಿದ್ದೀನಿ ನೋಡಿ. ಹೌದಾ? ಇಲ್ಲೇ ಕಳ್ಸಿದಿರಲ್ಲ. ಹಾ, ಅಲ್ಲ. ಹಾ. ಓಕೆ. ಹ್ಮ್ ಫಸ್ಟ್ ಒಂದೇ ವರ್ಡ್. ಬೆಂಕಿ. ಬೆಂಕಿ. ಪ್ರೈಸ್. ಉಡುಗೊರೆ. ಬೆಂಕಿ ಚೆಂಡು. ಫೈರ್. ಕ್ರ್ಯಾಕರ್. ಜ್ವಾಲೆ. ಕಲಾ ಅವ್ರು ಹೇಳಿದ್ರಿ. ಕ್ರ್ಯಾಕರ್ ಕರೆಕ್ಟ್. ಅದು ಕನ್ನಡದಲ್ಲಿ ಹೇಳ್ಬೇಕಾ? ಪಟಾಕಿ. ಹಾ. ಪಟಾಕಿ ಮೂವಿ. ಗಣೇಶ್ ಅವ್ರದ್ದು ಅಲ್ವಾ? ಹಾ ಓಕೆ. ಮ್ಯಾಮ್. ಹಾ. ಸೊ ಕಲಾ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಇವಾಗ ತೋರಿಸಿ, ಯೋಗೀಶ್ ಅವರೇ. ಅವ್ರ ಕೈಗೆ ಕೊಡಿ. ಅವ್ರು ಅದನ್ನ ಟಚ್ ಮಾಡಿ, ಸ್ಮೆಲ್ ಮಾಡಿ, ಫೀಲ್ ಮಾಡಿ ಹೇಳ್ಬೇಕು. ಹ್ಮ್ ಇಲ್ಲಿ ಏನು ಕಾಣಿಸ್ತಿಲ್ಲ, ಹೇಳ್ರಿ. ಕನ್ಫರ್ಮೇಶನ್. ಓಕೆ, ಇಲ್ಲಿ ಯಾರು ಗಾಂಧಾರಿ ವಿದ್ಯೆ ಕಲ್ತಿಲ್ಲ ತಾನೆ? ಇಲ್ಲಾಂದ್ರೆ ಇದು ಐಡಿಯಾ ಫ್ಲಾಪ್ ಆಗ್ಬಿಡುತ್ತೆ. ಗೊತ್ತಾ ಗಾಂಧಾರಿ ವಿದ್ಯೆ ಬಗ್ಗೆ? ಹಾ ಥರ್ಡ್ ಮ್ಯಾಮ್, ಐ ಗೊತ್ತು. ಆಕ್ಟಿವೇಶನ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ಇದಾದ್ಮೇಲೆ. ನಮ್ಮ Unmute ಇದೆಯಾ? ಓಕೆ. ಕೇಸರಿ. ಕರೆಕ್ಟ್. ಕೇಸರಿ. ಓಕೆ. ಒಳಗಿರೋದು ಹೇಳ್ಬೇಕಾ? ಮತ್ತೆ ಬರೀ ಬಾಕ್ಸ್ ಹೇಳ್ತೀರಾ? ಅಕ್ಕಿನಾ? ತಪ್ಪು. ನೀವು ಗೆಸ್ ಮಾಡಿ. ಗೊತ್ತಾಯ್ತಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೀವೆಲ್ಲ. ಗೊತ್ತಾಗಿಲ್ಲ. ತಿನ್ಬೋದಾ? ತಿನ್ಬೋದಾ ಇವ್ರೆ? ಹಾ, ತಿನ್ಲಿ. ಪರವಾಗಿಲ್ಲ, ತಿನ್ನಿ, ನೋಡಿ. ಇದು ಯಾವ್ದೋ ಬೇಳೆ ಇದು. ಹಾ, ಗೆಸ್ ಮಾಡಿ. ಕರೆಕ್ಟ್.
ಹೌದು. ರಾಜೇಶ್ವರಿ ಅವ್ರು ಹೇಳಿದ್ರು. ಅಂಡ್ ನೇತ್ರ ಅವ್ರದ್ದು ಹೆಸರು ಬೇಳೆ. ಇರ್ಬೇಕು. ಲಾಸ್ಟ್ ಚಾನ್ಸ್. ಹ್ಮ್. ಮಮ್ಮಿ ಅದು ಒಗ್ಗರಣೆಗೆ ಹಾಕ್ತಾರಲ್ಲ ಯಾವ್ದದು? ಹೇಳು ನೀನು. ವೈಟ್ ಕಲರ್ ಬಾಯಿಗೆ ಬರ್ತಾ ಇಲ್ಲ ಅದು. ಇನ್ನೊಂದು ಕ್ಲೂನು ಇದೆ ನೋಡಿ, ದೋಸೆಗೂ ಹಾಕ್ತಾರೆ. ಹಾ, ಅದೇ ಅದು ಗೊತ್ತಾಗ್ತಾ ಇದೆ, ಅದ್ ಆ ಹೆಸರು ಗೊತ್ತಾಯ್ತು ಅವ್ರಿಗೆ, ಅದ್ ಹೆಸರು ಬರ್ತಾ ಇಲ್ಲ. ಲಾಸ್ಟ್ ಚಾನ್ಸ್. ಆಯ್ದ ಅದೇನು ಫಸ್ಟ್ ಲೆಟರ್ ಆಯ್ದ ಅವ್ರಿಗೆ. ಹಾ, ಕರೆಕ್ಟ್. ಉದ್ದಿನ ಬೇಳೆ. ವೆರಿ ಗುಡ್. ಓಕೆ, ಸೊ ನೀವು ಜಾಸ್ತಿ ಅಡ್ಗೆ ಮಾಡಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ, ಮಾಡ್ತೀನಿ. ಪ್ರೆಗ್ನೆಂಟ್ ಕಮ್ಮಿ ಮಾಡಿದ್ದೀನಿ. ಇವಾಗ ಕಮ್ಮಿ ಮಾಡಿದೀರಾ? ಓಕೆ. ಹ್ಮ್. ಓಕೆ, ಗುಡ್. ಹ್ಮ್. ಸಿಂಕ್ದು. ತಕೊಂಡ್ ಬನ್ನಿ, ನೀಟಾಗಿ ತೊಳೆದಿದ್ದೀನಿ ಅಂತ. ವೆರಿ ಗುಡ್. ಓಕೆ. ಹ್ಮ್. ಹ್ಮ್. ಐಸ್ ಕ್ರೀಮ್ದು ಸ್ಟಿಕ್. ಎಸ್, ಹೌದು. ಐಸ್ ಕ್ರೀಮ್ ಸ್ಟಿಕ್. ಓಕೆ, ಗುಡ್. ಕಾಸ್ಮೆಟಿಕ್ಸ್ ಅಲ್ಲಿ ಇದೆ. ಓಕೆ. ಪೆನ್ಸಿಲ್ ಶಾರ್ಪ್ನರ್, ಲಿಪ್ಸ್ಟಿಕ್ ಶಾರ್ಪ್ನರ್. ಹ್ಮ್. ಗುಡ್, ಗುಡ್. ಓಕೆ. ಪರವಾಗಿಲ್ಲ, ಬೇರೆ ಬೇರೆ ತರ ಆಬ್ಜೆಕ್ಟ್ಸ್ ತಗೊಂಡ್ಬಂದಿದ್ದೀರಾ. ಓಕೆ, ಗುಡ್. ಹಾ. ಇಷ್ಟ ಟೈಟ್ ಇದೆ ಅಂದ್ರೆ ಯೂಸೇ ಮಾಡಿಲ್ಲ. ಕ್ಯಾಂಡಲ್ದಾ? ಕ್ಯಾಂಡಲ್ ಹೋಮ್ ಹೌದು. ಫ್ರೆಶ್ನರ್. ಸೆಂಟೆಡ್ ಕ್ಯಾಂಡಲ್ ಇರ್ಬೇಕದು ಅಲ್ವಾ? ಹಾ, ಓಕೆ. ಹ್ಮ್. ಇದು ಒಂದ್ ಸ್ವಲ್ಪ ಚಾಲೆಂಜಿಂಗ್. ಸ್ಮೆಲ್ ಒಂಥರ ಬರುತ್ತೆ, ಒಳಗಿರೋ ಐಟಮ್ ಬೇರೆ. ಓ, ಓಕೆ. ಮುಟ್ಟಂಗಿಲ್ಲ, ಬರೀ ಸ್ಮೆಲ್ ನೋಡಿ ಹೇಳೋದು. ಹಾ. ಹಾ, ಹಾ, ಓಕೆ, ಓಕೆ. ಹ್ಮ್. ಸ್ಮೆಲ್ ಡೈಲಿ ಯೂಸ್ ಮಾಡೋದು ಇದು, ಸೊ ಅದಕ್ಕೆ ಮುಟ್ಟೋದೇ ಗೊತ್ತಾಗುತ್ತೆ. ಮುಟ್ಟಿದ್ರೆ ಗೊತ್ತಾಗುತ್ತೆ. ಚಾಕ್ಲೇಟ್. ಅಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿ ಅಂತಾನೆ ತಂದೆ. ಐ ಚಾಕ್ಲೇಟ್ ಅಲ್ವಾ? ಅಲ್ಲ. ಚಾಕ್ಲೇಟ್ ಸ್ಮೆಲ್ಲೇ ಬರ್ತದೆ. ಓಕೆ, ಅದ್ ಕ್ಯಾಪ್ ಹಾಕ್ಬಿಟ್ಟು ಕೊಡಿ, ಅವ್ರು ಶೇಕ್ ಮಾಡಿ ಇದ್ ಮಾಡಿ ಕೇಳಿಸ್ಕೊಳ್ಳಿ ನೋಡೋಣ. ಇದು ಕಿಚನ್ ಅಲ್ಲಿ ಇರೋದಾ ಕಾಸ್ಮೆಟಿಕ್ಸ್ ದಾ? ನಂಗೆ ಗೊತ್ತಿಲ್ಲ. ಬಾದಾಮ್. ನಂಗೆ ಗೊತ್ತಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು. ಯಾವುದೋ ಒಂದು ಡ್ರೈ ಫ್ರೂಟ್ಸ್ ಒಟ್ನಲ್ಲಿ. ಹ್ಮ್. ಕರೆಕ್ಟ್. ಹೌದು. ಕರೆಕ್ಟ್. ಓಕೆ, ಗುಡ್. ನಾವು ಸ್ನೇಹ ಮತ್ತೆ ಗೌರೀಶ್ ಅವರು ಟ್ರೈ ಮಾಡಿದ್ರು ಇದು. ಇನ್ನೊಂದು ಎರಡು ಇದೆ, ಗೌರೀಶ್ ಮತ್ತೆ ಅವರು ಏನೇನ್ ಐಟಮ್ಸ್ ತಂದಿದ್ರು, ಇಸಾಬ್ ಗೋಲ್ ಎಲ್ಲ ತಂದಿದ್ರು. ನೆನ್ನೆ ಇನ್ನೊಂದು ಹಿಂಗು, ಆಮೇಲೆ ಈವನ್ ಖಾರದ ಪುಡಿ ಅಲ್ಲ, ಪೆಪ್ಪರ್ ಪೌಡರ್ ಎಲ್ಲ ತಂದಿದ್ರು. ಬಟ್ ಕೇರ್ಫುಲ್ ಆಗಿರು ಅಂತ ಹೇಳಿದ್ರು, ಘಾಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಒಳ್ಳೆ ಒಳ್ಳೆ ಐಟಮ್ಸ್ ತಂದಿದ್ರಿ ಯೋಗೀಶ್ ಅವ್ರೆ.
ಚೆನ್ನಾಗಿತ್ತು. ಅಂಡ್ ಕಲಾ ಅವರೇ, ನೀವು ಅವ್ರಿಗೆ ಮಾಡ್ಬೋದು ಇದನ್ನ ಆಮೇಲೆ, ಬಿಕಾಸ್ ಟೈಮ್ ಅಭಾವ ಇರೋದ್ರಿಂದ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ನೀವು ಅವ್ರಿಗೆ ಟ್ರೈ ಮಾಡ್ಬೋದು ಇದನ್ನ ತಗೊಂಡು ಲೈಟ್ ಒಂದು ನಿಮಿಷ. ಓಕೆ, ಸೊ ಗಾಂಧಾರಿ ವಿದ್ಯೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ, ಸೊ ದಟ್ ನಮ್ಗೆ ಅಂದ್ರೆ ನಮ್ಮ ಮಕ್ಳಿಗೆ ಎಲ್ಲರಿಗೂ ಅದು ಕಲ್ಸೋದು ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಈ ಜನರೇಷನ್ ಅಲ್ಲಿ, ಬಿಕಾಸ್ ಎವ್ರಿ ಒನ್ ಇಸ್ ವೆರಿ ಫಾಸ್ಟ್ ಅಲ್ವಾ. ಸೊ ಅದೇನಂದ್ರೆ, ಸೊ ಲೆಫ್ಟ್ ಬ್ರೈನಿಗೆ ಅದಕ್ಕೆ ಅದ ಕೆಪಾಸಿಟೀಸ್ ಇರುತ್ತೆ, ಲಾಜಿಕಲ್ ಥಿಂಕಿಂಗ್. ರೈಟ್ ಬ್ರೈನಿಗೆ ಕೆಪಾಸಿಟೀಸ್ ಇರೋದು ಕ್ರಿಯೇಟಿವ್ ಥಿಂಕಿಂಗ್. ನಾವು ಮ್ಯೂಸಿಕ್ ಕೇಳೋದಿರ್ಬೋದು, ಡಾನ್ಸ್ ಮಾಡೋದಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ರೈಟ್ ಬ್ರೈನ್, ಆಯ್ತಾ. ಸೊ ಇದೆರಡೂ ಕೂಡ ಒಟ್ಟಿಗೆ ವರ್ಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಆಯ್ತಾ. ಮಕ್ಳಿಗೂ ಕೂಡ ಅಷ್ಟೇ. ಸೊ ಅವ್ರಿಗೆ ಕನ್ಫ್ಯೂಷನ್ಸ್ ಇರಲ್ಲ, ಕ್ಲಾರಿಟಿ ಜಾಸ್ತಿ ಇರುತ್ತೆ, ಎಲ್ಲದಕ್ಕೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿರೋದಿರಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಅಲ್ವಾ. ಸೊ ಅದಕ್ಕೆ ನಮ್ಮ ಎರಡೂ ಬ್ರೈನ್ ಆಕ್ಟಿವ್ ಆಗಿರೋದು, ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಒಂದು ಏನು ನಾನು ಆಗ್ಲೇ ಹೇಳಿದೆ ಅಲ್ವಾ, ಬ್ರೈನ್ ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಏನ್ ಮಾಡ್ತಾರೆ, ಎಲ್ಲಾನು ಮಕ್ಕಳಿಗೆ ಯಾವ್ಯಾವ ಕೆಪಾಸಿಟೀಸ್ ಇದೆ, ಇನ್ಬೋರ್ನ್ ಟ್ಯಾಲೆಂಟ್ ಆಲ್ಮೋಸ್ಟ್ ಒಂದು ನಾನು ಹೇಳಿದೆ, ಎಲ್ಲ ನಮ್ದು ಬ್ರೈನ್ ಕನೆಕ್ಷನ್ಸ್ ಇಲ್ಲಿದೆ ನಮ್ಮ ಫಿಂಗರ್ಸ್ ಅಲ್ಲಿ, ಆಯ್ತಾ. ಸೊ ನಮ್ಮ ಎಲ್ಲ ಕೆಪಾಸಿಟೀಸ್ನ ನಮ್ಮ ಫಿಂಗರ್ ಪ್ರಿಂಟ್ನ ತಗೊಂಡ್ಬಿಟ್ಟೆ ಹೇಳ್ಬಹುದು, ಆಯ್ತಾ. ನಮ್ಗೆ ನಮ್ಮ ಬ್ರೈನ್ಗೆ ಏನೇನು ಯುನಿಕ್ ಕೆಪಾಸಿಟೀಸ್ ಇದೆ, ಅದರ ಬೇಸಿಸ್ ಮೇಲೆ ಮಕ್ಕಳಿಗೆ ನೀವು ನೋಡಿರ್ಬೋದು, ಮೇ ಬಿ ಬಿಗ್ ಬಿಗ್ ಸಿಟೀಸ್ ಅಲ್ಲೆಲ್ಲಾನು ಏನ್ ಮಾಡ್ತಾರೆ, ಒಂದಾದ್ಮೇಲೆ ಒಂದು ಕ್ಲಾಸಸ್ಸಿಗೆ ಹಾಕಿ ಹಾಕಿ ನೋಡ್ತಾರೆ, ಆಮೇಲೆ ಮಗುಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೋ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಒಂದು ಡಾನ್ಸ್ ಇರ್ಬೋದು, ಕರಾಟೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸೊ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದಿರ್ಬೋದು, ಯಾವ್ದು ಟ್ರಯಲ್ ಅಂಡ್ ಎರರ್ ಮಾಡಿ ಮಾಡಿ ಆಮೇಲೆ ಡಿಸೈಡ್ ಮಾಡ್ತಾರೆ, ಓ ಮಗುಗೆ ಇದಂದ್ರೆ ಇಷ್ಟ, ಇದು ಕಂಟಿನ್ಯೂ ಮಾಡ್ಲಿ. ಸೊ ಅದೆಲ್ಲ ಇಲ್ಲಿ ಎರೇಸ್ ಆಗುತ್ತೆ. ಸೊ ನಿಮ್ಗೆ ಒಂದು ರಿಪೋರ್ಟ್ ಬರುತ್ತೆ, ಅದ್ರಲ್ಲೇ ಹೇಳಿರ್ತಾರೆ ನಿಮ್ಮ ಮಗುಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ. ಹಾರ್ಸ್ ರೈಡಿಂಗಾ, ಸ್ವಿಮ್ಮಿಂಗಾ, ಕೇರಮ್ಮ, ಚೆಸ್ಸಾ, ಕೀಬೋರ್ಡ, ಸೊ ಈ ಥರದ್ದು ಎಲ್ಲಾನು, ಆಯ್ತಾ. ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆಯಾ, ಡಾನ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ. ಸೊ ಈ ಥರದ್ದು ಆ ರಿಪೋರ್ಟ್ ಅಲ್ಲೇ ಬರುತ್ತೆ. ಸೊ ದಟ್ ನೀವು ಅರ್ಲಿ ಏಜ್ ಅಲ್ಲೇ ಮಗು ಇದ್ರಲ್ಲೇ ತುಂಬಾ ಚೆನ್ನಾಗಿದೆ, ಸೊ ಮಗುವಿನ ಬ್ರೈನ್ ಆ ರೀತಿ ಸ್ಟ್ರಕ್ಚರ್ ಇರೋದ್ರಿಂದ ನಾವು ಇದೇ ಕ್ಲಾಸಸ್ ಅಲ್ಲಿ ಮುಂದುವರಿಸಬಹುದು, ಈ ತರ ನಾಲೆಡ್ಜ್ ನ ಮಗುಗೆ ಕೊಡಬಹುದು. ಸೊ ಹಾಕಿ ಆಗಿರ್ಬೋದು, ಕ್ರಿಕೆಟ್ ಇರ್ಬೋದು, ಸೊ ಅವರವರ ಡಿಫ್ರೆಂಟ್ ಇಂಟ್ರೆಸ್ಟ್ ಏನಿರುತ್ತೆ ಮಗುದು, ಸೊ ಅದು ಇಂಟ್ರೊಡ್ಯೂಸ್ ಆದ್ಮೇಲೆ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ನಮ್ಗೆ ಗೊತ್ತಾದ್ರೆ ಈ ಟ್ರಯಲ್ ಅಂಡ್ ಎರರ್ ಇರೋದಿಲ್ಲ, ಅಲ್ವಾ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ನಾನು ನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದೆ, ಓಕೆ. ಸೊ ಅದರಲ್ಲಿ ನಂಗೆ ನೋಡಿನೇ ಶಾಕ್ ಆಯ್ತು, ಓ ಇದೆಲ್ಲ ನಂಗೆ ಮುಂಚೆನೆ ಗೊತ್ತಿದ್ರೆ ಅಟ್ಲೀಸ್ಟ್ ನಾನು ಅದೇ ಫೀಲ್ಡ್ ಅಲ್ಲಿ ಹೋಗ್ಬಿಡ್ಬೋದಿತ್ತು, ಅಲ್ವಾ. ಸೊ ಎಷ್ಟೋ ಜನ ಅಂತಾರೆ, ಅಂದ್ರೆ ನಂಗೆ ಸೈನ್ಸ್ ಇಷ್ಟ ಇರಲಿಲ್ಲ, ಬಟ್ ನಂಗೆ ಸೈನ್ಸೇ ಕೊಡಿಸ್ಬಿಟ್ರು ಮನೇಲಿ. ಆರ್ಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಬಟ್ ಅದಕ್ಕೆ ಕಳಿಸ್ಲಿಲ್ಲ. ಬಟ್ ಪೇರೆಂಟ್ಸಿಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇದ್ರೆ, ನನ್ನ ಮಗ ಆರ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಚೆನ್ನಾಗಿ ಮಾಡ್ತಾನೆ ಅನ್ನೋದು, ಅವ್ರು ಅದರಲ್ಲೇ ಟಾಪ್ ಆಗ್ಬೋದಲ್ವಾ. ವಾಟ್ ಎವರ್ ದ ಫೀಲ್ಡ್ ಈಸ್, ಅದರಲ್ಲಿ ನಮ್ಮ ಮಕ್ಕಳು ಟಾಪ್ ಆಗಿದ್ರು, ಅದನ್ನ ಅವ್ರು ಎಂಜಾಯ್ ಮಾಡ್ತಿದ್ರು, ದಟ್ ಈಸ್ ಮೇನ್ ಥಿಂಗ್, ಅಲ್ವಾ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅವ್ರು ಅದನ್ನ ಖುಷಿ ಪಟ್ಟು ಇಷ್ಟಪಟ್ಟು ಮಾಡ್ಬೇಕು, ಅದು ಇಷ್ಟ ಆಗುತ್ತೆ, ಅದು ಚೆನ್ನಾಗಿರುತ್ತೆ, ಅದು ನಮ್ಮ ಮಕ್ಕಳಿಗೆ ಲೈಫ್ಗೆ ಈಸಿ ಆಗುತ್ತೆ, ದೇ ವಿಲ್ ಎಂಜಾಯ್, ಅಲ್ವಾ. ಸೊ ಅದರಲ್ಲೇ ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಅವ್ರು ಇನ್ನೂ ಚೆನ್ನಾಗಿ ಬೆಳೀತಾರೆ, ಅಲ್ವಾ. ಅದಕ್ಕೆ ಇದನ್ನ ಬ್ರೈನ್ ಮ್ಯಾಪಿಂಗ್ ಆಲ್ಮೋಸ್ಟ್ ಒಂದು 1.5 ಇಯರ್ಸ್ ಆದ್ಮೇಲೆ ನಮ್ಗೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಬಟ್ ದ ಬ್ಯೂಟಿ ಈಸ್ ಅದೆಲ್ಲ ಫಾರ್ಮ್ ಆಗ್ತಿರೋದು ಇವಾಗ. ನಮ್ ಫಿಂಗರ್ ಪ್ರಿಂಟ್ಸ್ ಫಾರ್ಮ್ ಆಗೋದೇ ಮಗು ಹೊಟ್ಟೆ ಒಳಗಿದ್ದಾಗ. ಸೊ ಅದಕ್ಕೆ ನೀವೆಷ್ಟು ಈ ತರ ಆಕ್ಟಿವಿಟೀಸ್ ಮಾಡ್ತಾ ಹೋಗ್ತಿರೋ, ಆ ಫಿಂಗರ್ ಪ್ರಿಂಟ್ ಫಾರ್ಮೇಶನ್ ಅಲ್ಲಿ, ಬ್ರೈನ್ ಡೆವಲಪ್ಮೆಂಟ್ ಫಾರ್ಮೇಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅದು ಇಟ್ ರಿಫ್ಲೆಕ್ಟ್ಸ್ ಹಿಯರ್. ಇಲ್ಲಿ ನಾವು ಏನ್ ಚೇಂಜ್ ಮಾಡೋದಿಲ್ಲ, ಇಲ್ಲಿರೋ ಕೆಪಾಸಿಟೀಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತಷ್ಟೇ, ಓಕೆ. ಸೊ ಅದಕ್ಕೆ ನಾವು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಇಟ್, ಅಲ್ವಾ. ಸೊ ನೀವೇನೇನ್ ಇವಾಗ ಕೇಳ್ತೀರಾ, ಎಂಜಾಯ್ ಮಾಡ್ತೀರಾ, ಅದೆಲ್ಲಾನು ಕೂಡ ಮಗುಗೂ ಕೂಡ ಅದೇ ತರ ಬ್ರೈನ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಹೋಗುತ್ತೆ, ಅಲ್ವಾ. ಸೊ ಅದೇ ರೀತಿ ಮಗುನು ಕೂಡ ನೆಕ್ಸ್ಟ್, ಇವಾಗ ಆಲ್ಮೋಸ್ಟ್ ಸಡನ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಮಗುಗೆ 20, 25, 30 ಇಯರ್ಸ್ ಅಲ್ಲಿ ನೀವು ಈಗ ಏನ್ ಮಾಡಿರ್ತೀರೋ, ಫಸ್ಟ್ 1000 ಡೇಸ್ ಅಲ್ಲಿ ಮಗುಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರೋ, ನೀವೇನೇನಾದ್ರೂ ಮುಂದೆ ಮಾತಾಡಿರ್ತೀರೋ, ಬೇರೆಯವ್ರನ್ನ ಹೇಗ್ ಟ್ರೀಟ್ ಮಾಡ್ತಿರೋ, ನಿಮ್ಮ ಕುಟುಂಬದಲ್ಲಿ ಹೇಗೆ ಇರುತ್ತೋ, ಅಲ್ವಾ, ಎನ್ವೈರನ್ಮೆಂಟು, ಸೊ ಅದೆಲ್ಲಾನು ಕೂಡ ಮಗುಗೆ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಅದೆಲ್ಲ ರಿಫ್ಲೆಕ್ಟ್ ಆಗೋದು ಅವಾಗ. ಮಧ್ಯದಲ್ಲಿ ನಮಗೆ ಜಾಸ್ತಿ ನೋಟಿಸ್ ಮಾಡಕ್ ಸಿಗಲ್ಲ, ಓಕೆ. ಬಟ್ 25 ಇಯರ್ಸ್ 30 ಇಯರ್ಸ್ ಅಲ್ಲಿ ಅವ್ರು ಹೇಗೆ ಲೈಫ್ನ ಲೀಡ್ ಮಾಡ್ತಾರೆ, ಅದು ಇಲ್ಲಿ ಬೇಸಿಸ್,
ಫೌಂಡೇಶನ್ ಇಲ್ಲಿ ಕ್ರಿಯೇಟ್ ಆಗಿರೋದು ಫಸ್ಟ್ 1000 days ಅಲ್ಲಿ. ಓಕೆ. ಅಂಡ್ ಇನ್ನೂ ಒಂದು ಗಾಂಧಾರಿ ವಿದ್ಯೆ ಬಗ್ಗೆ ಹೇಳ್ಬೇಕಂದ್ರೆ ಈ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್, ಓಕೆ, ಇದೆರಡು ಕೂಡ ಒಂದೇ ಸರಿ ಚೆನ್ನಾಗಿ ಸಿಂಕ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಆಯ್ತಾ. ಸೊ ಲೆಫ್ಟ್ ಬ್ರೈನಿನ ಮಾತು ರೈಟ್ ಬ್ರೈನ್ ಕೇಳಿಸ್ಲ, ರೈಟ್ ಬ್ರೈನ್ ಇಂದು ಲೆಫ್ಟ್ ಬ್ರೈನ್ ಕೇಳುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ನಮ್ಮ ಕ್ರಿಯೇಟಿವಿಟಿ ಕೂಡ ಲಾಜಿಕಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅಲ್ಲಿಗೆ ನಮ್ಗೆ ಎಲ್ಲೂ ಮಿಸ್ ಆಗೋ ಚಾನ್ಸಸ್ ಇರಲ್ಲ ಡಿಸಿಷನ್ಸ್ ಅಲ್ಲಿ. ಓಕೆ. ಸೊ ಅದು ಮಗುಗೆ ಆ ಕ್ವಾಲಿಟಿ ಬರಬೇಕು, ಡಿಸಿಷನ್ ಮೇಕಿಂಗ್ ಅದ್ರ ಕಾಲ್ ಮೇಲೆ ಅದ್ ನಿಲ್ಬೇಕು, ಅಥವಾ ಅದರ ಡಿಸಿಷನ್ಸ್ ಅದು ತಗೋಬೇಕು, ಅದು ಒಳ್ಳೆ ಡಿಸಿಷನ್ಸ್ ಅಲ್ವಾ. ಸೊ ಪ್ರತಿ ಸರಿ ಯಾರಿಗೋ ವೇಟ್ ಮಾಡೋದ್ಕಿಂತ ಅದೇ ಮಗುನೇ ಅಷ್ಟು ಚೆನ್ನಾಗಿ ಡಿಸಿಷನ್ ತಗೊಳ್ತಾ ಹೋಗುತ್ತೆ ಅಂದ್ರೆ ದಟ್ಸ್ ಅ ವೆರಿ ಗುಡ್ ಗಿಫ್ಟ್ ಅಲ್ವಾ. ಸೊ ಇದು ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಇದೆ. ಇದನ್ನ ಯಾವಾಗ ಮಾಡ್ತಾರೋ ಎರಡೂ ಕಡೆ ಸಿಗ್ನಲ್ಸ್ ತುಂಬಾ ಚೆನ್ನಾಗಿ ಬರ್ತಿರುತ್ತೆ ಇನ್ ಸಿಂಕ್ ಆಗಿ. ಓಕೆ. ಇದರಲ್ಲಿ ಕೆಲವೊಂದು ಸ್ಪೆಷಲ್ ಮ್ಯೂಸಿಕ್ಸ್ ಇರುತ್ತೆ, ಸ್ಪೆಷಲ್ ಫ್ರೀಕ್ವೆನ್ಸೀಸ್ ಇರುತ್ತೆ, ಪ್ಲಸ್ ಕೆಲವೊಂದು ಆಕ್ಟಿವಿಟೀಸ್, ಸ್ಪೆಷಲ್ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ಇದನ್ನ ನಾನು ಮಾಡ್ತಾ ಇಲ್ಲ, ಬಟ್ ನೆಕ್ಸ್ಟ್ ನನ್ನ ಮಕ್ಳಿಗೆ ಮಾಡಿಸ್ಬೇಕು. ಆಲ್ಮೋಸ್ಟ್ ಒಂದು 5-6 years ಅವ್ರಿಗೆ ಮಾಡ್ತಾರೆ. ಸೊ ನೆಕ್ಸ್ಟ್ ನಂದು ಪ್ಲಾನ್ ಇದೆ. ದಟ್ಸ್ ವೈ ಇದು ನಿಮಗೆ ಮೊದಲೇ ಗೊತ್ತಿರಲಿ ಅಂತ ಹೇಳಿದೆ. ಸೊ ದಟ್ ನಿಮಗೆ ನೆಕ್ಸ್ಟ್ ಪ್ಲಾನ್ ಮಾಡಕ್ಕೆ ಈಸಿ ಆಗುತ್ತೆ, ಮಗುಗೆ ನೆಕ್ಸ್ಟ್ ಲೆವೆಲಲ್ಲಿ ಏನಾಗಬೇಕು. ಸೊ ನೀವು ನೋಡಿರ್ಬೋದು ಕೆಲವೊಂದು ಇಂಟ್ಯೂಷನ್ ಪ್ರಾಸೆಸ್ ಎಲ್ಲ ಥರ್ಡ್ ಐ ಆಕ್ಟಿವೇಶನ್ ಅಂತ ಕರೀತಾರೆ. ಸೊ ನಾನು ಅವತ್ತೇ ಹೇಳಿದೆ, ಇಲ್ಲಿ ನಮ್ದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನಿರುತ್ತಲ್ವಾ, ಇದು ಜಾಸ್ತಿ ಥಿಕ್ ಆಗಿರೋದ್ರಿಂದ ನಾವು ಮನುಷ್ಯರು ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಲಿವಿಂಗ್ ಬೀಯಿಂಗ್ಸ್ ಅಲ್ವಾ. ಸೊ ಈ ಕೆಪಾಸಿಟಿನ ನಾವು ಎಷ್ಟು ಜಾಸ್ತಿ ಮಾಡ್ತೀವೋ, ಐನ್ಸ್ಟೀನ್ ಆಗಲಿ ಅಥವಾ ನಮ್ಮ ವಿವೇಕಾನಂದ ಅವರಾಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, ಅವರ ಮಟ್ಟಿಗೆ ನಮ್ಮ ಮಕ್ಕಳ ಏನು ಬ್ರೈನ್ ಸ್ಟ್ರಕ್ಚರ್ ಅಥವಾ ಕೆಪಾಸಿಟೀಸ್ ಬೆಳೀತಾ ಹೋಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ. ಸೊ ನಿಮ್ಗೆ ಗೊತ್ತಿರ್ಬೋದು, ವಿವೇಕಾನಂದ ಅವರು ಹೋಗಿ ಒಂದು ಲೈಬ್ರರಿಲಿ ಬುಕ್ ಓದಿ ಬರ್ತಾರೆ, ಪ್ರತಿದಿನ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿರೋರು ಯಾರು ವಾಚ್ಮೆನೋ ಏನೋ, ಅವ್ರು ಕೇಳ್ತಾರೆ, ಪ್ರತಿದಿನ ಬರ್ತೀಯಾ, ಸ್ವಲ್ಪ ಹೊತ್ತು ಬುಕ್ ಓದ್ತೀಯಾ, ಹೋಗ್ತೀಯಾ, ಅಥವಾ ಒಂದಿನ ತಗೊಂಡೋಗ್ತೀಯಾ, ನೆಕ್ಸ್ಟ್ ಡೇ ಬಂದಿಟ್ಟು ಇನ್ನೊಂದು ಬುಕ್ ತಗೊಂಡೋಗ್ತೀಯಾ. ಸೊ ನೀನು ಓದೋದೇ ಇಲ್ಲ, ಸುಮ್ಮನೆ ತಗೊಂಡೋಗಿ ತಂದಿಡ್ತಾ ಇದೀಯಾ ಅನ್ನೋ ಥರ ಹೇಳಿದ್ರು. ಸೊ ನೀವು ಯಾವ ಪೇಜಿಂದ ನಂಬರ್ ಹೇಳಿ, ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅವ್ರು ಕೇಳ್ತಾರೆ, ಅಂದ್ರೆ ಈ ಬುಕ್ ಪೇಜ್ ನಂಬರ್ ಹೇಳಿದ್ರೆ ಅವ್ರು ಪೂರ್ತಿ ಕಂಟೆಂಟ್ ಹೇಳಿದ್ರಂತೆ, ಯಾವ ಬುಕ್ ಪೇಜ್ ನಂಬರ್ ಕೇಳಿದ್ರು ಪೂರ್ತಿ ಕಂಟೆಂಟ್ ಹೇಳಿದ್ರಂತೆ ಅಲ್ವಾ. ಸೊ ಈ ತರ ಕೆಪಾಸಿಟೀಸ್ ಮಕ್ಕಳಿಗೆ ಬರುತ್ತೆ ಇವಾಗೆಲ್ಲ, ಅದರ ಮೇಲೇನೆ ವರ್ಕ್ ಮಾಡ್ತಾ ಇರೋದು. ದ ಟೆಕ್ನಾಲಜಿ ಇಸ್ ಆಲ್ಸೋ ವೆರಿ ಅಡ್ವಾನ್ಸ್ಡ್ ಅಲ್ವಾ. ಅದೇ ಥರನೇ ಇದು ಆಲ್ ದೀಸ್ ಥಿಂಗ್ಸ್ ಆರ್ ಲೈಕ್ ಇಂಟ್ಯೂಷನ್ ಪ್ರಾಸೆಸ್ ಮೇಲೆ ಡಿಪೆಂಡ್ ಆಗಿರೋದು. ಓಕೆ. ದಿಸ್ ಇಸ್ ಕಾಲ್ಡ್ ಇಂಟ್ಯೂಷನ್. ಇದನ್ನೇ ಗಾಂಧಾರಿ ವಿದ್ಯೆ ಅಂತಾನೂ ಕರೀತಾರೆ. ಓಕೆ. ಮೇನ್ ಇಂಟೆನ್ಷನ್ ಇಸ್ ಡಿಸಿಷನ್ ಮೇಕಿಂಗ್ ಮಕ್ಕಳಿಗೆ, ಆಯ್ತಾ. ಸೊ ಅದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಕಾನ್ಸಂಟ್ರೇಷನ್, ಫೋಕಸ್ ನಾವು ಒತ್ತಾಯ ಮಾಡಿ ಕೂರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಬಂದು ಕಲಿತಾ ಹೋಗ್ತಾರೆ. ಸೊ ದಟ್ ಈಸ್ ರಿಯಲಿ ವೆರಿ ಗುಡ್ ಥಿಂಗ್. ಅವಾಗ ಎಷ್ಟೋ ಸಮಸ್ಯೆಗಳ ಪರಿಹಾರ, ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗಿರ್ತೀವಿ. ಇಲ್ಲಾಂದ್ರೆ ನನಗೆ ಗೊತ್ತಿರೋ ಹಾಗೆ ಪೇರೆಂಟಿಂಗ್ ಅಲ್ಲಿ ಬರ್ತಾರೆ, ಮ್ಯಾಮ್ ನನಗೆ ಹೀಲಿಂಗ್ ಬೇಕು, ನನ್ನ ಮಗನ ಕಾಲದಲ್ಲಿ ನನ್ನ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಎಷ್ಟೋ ಜನ ಪೇರೆಂಟ್ಸ್ ಬಂದು ಹೀಲ್ ಮಾಡಿಸ್ಕೊಂಡು ಹೋಗಿದ್ದಾರೆ, ರೈಟ್. ನಂಗೆ ಆಗ್ತಾ ಇಲ್ಲ ನನ್ನ ಮಗನ ಕಾಲದಲ್ಲಿ, ಅಂದ್ರೆ 8th ಇದ್ದಾರೆ, 9th ಇದ್ದಾರೆ, ಇಲ್ಲ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್, ನಂಗೆ ಆಗ್ತಾ ಇಲ್ಲ ಪೇರೆಂಟಿಂಗ್. ಓಕೆ. ವೈ ದೀಸ್ ಸ್ಟ್ರಗಲ್ಸ್ ಹ್ಯಾಪನ್ ಅಲ್ವಾ. ಸೊ ಅವ್ರಿಗೂ ಕೂಡ ಈ ಜರ್ನಿನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿ ಸ್ಮಾರ್ಟ್ ಪೇರೆಂಟಿಂಗ್ ಅಂತ ಕರೀತಾರೆ. ಅಂದ್ರೆ ಮಗುವಿನ ಇಂಟ್ರೆಸ್ಟಿಗೆ ತಕ್ಕಂತೆ ನಾವು ನಮ್ಮ ಪೇರೆಂಟಿಂಗ್ ಸ್ಟೈಲ್ನ ಸ್ವಲ್ಪ ವೇರಿ ಮಾಡ್ಕೊಳ್ಳಿ ಅಲ್ವಾ. ಕೆಲವರಿಗೆ ಹೊಡೆದಿಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಹೊಡೆದ್ರೆ ಅವ್ರ ಮಾತೇ ಕೇಳಲ್ಲ, ನಿಧಾನವಾಗಿ ಹೇಳಿದ್ರೆ ಮಾತ್ರ ಮಾತು ಕೇಳ್ತಾರೆ. ಸೊ ಅವರ ಬ್ರೈನ್ ಸ್ಟ್ರಕ್ಚರ್ ಹೇಗಿದೆಯೋ ನಾವು ಪೇರೆಂಟಿಂಗ್ನ ಹಾಗೆ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ತಾ ಹೋಗೋದು. ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ಪೇರೆಂಟಿಂಗ್. ಸೊ ನೆಕ್ಸ್ಟ್ ಲೆವೆಲ್ಸಲ್ಲೂ ಅಷ್ಟೇ, ಯಾರಿಗಾದ್ರೂ ಏನಾದರೂ ಸ್ಟ್ರಗಲ್ಸ್ ಬಂದರೆ ನನ್ನ ಟೀಮಲ್ಲಿ ಇದ್ದಾರೆ, ಅಂದರೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ಜನ ಇದ್ದಾರೆ ಪೇರೆಂಟಿಂಗಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇರೋರು. ಸೊ ಇಫ್ ಯು ಹ್ಯಾವ್ ಎನಿ ಸ್ಟ್ರಗಲ್ಸ್, ಆಗ್ತಾನೆ ಇಲ್ಲ ಅನ್ನೋ ಕಾರಣಕ್ಕೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ. ಬಟ್ ನಮ್ಮ ಮಕ್ಕಳು ಆಲ್ಮೋಸ್ಟ್ ನಾವು ಇಲ್ಲಿಂದನೇ ವರ್ಕ್ ಮಾಡಿರೋದ್ರಿಂದ ಆ ಲೆವೆಲ್ಗೆ ನಿಮಗೆ ಟಾರ್ಚರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಬಿಕಾಸ್ ಇಲ್ಲಿಂದನೇ ಅವರು ಟ್ರೈನ್ ಆಗಿದ್ದಾರೆ, ಮೌಲ್ಡ್ ಆಗಿದ್ದಾರೆ. ಓಕೆ. ಸೊ ನಿಮ್ಮ ಕೆಲಸ ಏನು ಪೇರೆಂಟಿಂಗಲ್ಲಿ, ಇದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು ಅಷ್ಟೆ. ಓಕೆ. ಎಸ್. ಸೊ ಇದೆ ಗಾಂಧಾರಿ ವಿದ್ಯೆ ಅಂತಂದ್ರೆ ಅದು ಎಲ್ಲರಿಗೂ ಫೇಮಸ್ ಆಗಿರೋದು. ಬ್ಲೈಂಡ್ ಫೋಲ್ಡ್ ಅಲ್ಲಿ ಮಕ್ಕಳು ಓದ್ತಾರೆ, ಬರೀತಾರೆ, ಸೈಕಲ್ ಓಡಿಸ್ತಾರೆ ಅಲ್ವಾ. ಮೇ ಬಿ ಇದು ನೋಡಿರ್ತೀರ ಅಲ್ವಾ. ಸೊ ಇದೆಲ್ಲಾನು ಆಗೋದು ಇದರಿಂದ, ಥರ್ಡ್ ಐ ಆಕ್ಟಿವೇಶನ್ ಇಂದ. ಥರ್ಡ್ ಐ ಅಂದ್ರೆ ಮಿಡ್ ಬ್ರೈನ್ ಆಕ್ಟಿವೇಶನ್ ಇಂದ. ಓಕೆ. ಸೊ ಅದೇ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಹೇಳಿದೆ ಅಷ್ಟೇ ನಾನು. ಓಕೆ.
ಎಸ್ ಐ ಹೋಪ್ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ. ಡಿಡ್ ಯು ಎಂಜಾಯ್? ಹಾ ಮ್ಯಾಮ್ ಚೆನ್ನಾಗಿತ್ತು. ಎಸ್ ಮ್ಯಾಮ್ ಚೆನ್ನಾಗಿತ್ತು. ಓಕೆ ಫೈನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಹೀಗೆ ಖುಷಿಯಾಗಿರಿ. ಓಕೆ, ಸೊ ನಿಮ್ಮ ಹಸ್ಬೆಂಡ್ ಜೊತೆನೂ ಮಾಡಿ. ಓಕೆ, ನೇತ್ರ ಅವರೇ ನೀವು ಕೂಡ ಅಷ್ಟೇ. ಎಸ್ ಮ್ಯಾಮ್. ರೆಕಾರ್ಡಿಂಗ್ ನೋಡ್ತಾ ಇರೋರೆಲ್ಲರೂ ಅಷ್ಟೇ. ಥ್ಯಾಂಕ್ ಯು. ಬೈ ಬೈ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ. ಥ್ಯಾಂಕ್ ಯು ಮ್ಯಾಮ್.